ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಇವತ್ತು ಅದಕ್ಕೆ ಮನೇಲಿ ಮಟನ್ ಸಾಂಬಾರು ಮಾಡ್ತಾಯಿದ್ವಿ. ಅದಕ್ಕೆ ಸುಮ್ಮನೆ ಹಾಗೆ ವ್ಲಾಗ್ ಮಾಡಿದ್ದೆ ಒಂದು. ಸೊ ಮಟನ್ ಸಾಂಬಾರು ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಹಾಗೆ ಮಾಡ್ತಾಯಿದ್ದೀನಿ. ಸೊ ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಸೊ ಫಸ್ಟು ಮಸಾಲೆ ರುಬ್ಕೊಂಡು ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡು ಅಮ್ಮ ಮಾಡ್ತಾಯಿದ್ರು, ನಾನಲ್ಲ. ಸೊ ಅಮ್ಮ ಮಾಡ್ತಾ ಇರೋದನ್ನ ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಫಸ್ಟೆಲ್ಲ ಮಸಾಲೆ ತೆಗೆದ್ಬಿಟ್ಟು ಅಮ್ಮಂಗೆ ಕೊಟ್ಟೆ, ಆಮೇಲೆ ಅಮ್ಮ ಮಾಡಿದ್ರು. ಹಂಗೆ ಇವಾಗ ಅದೇ ಆಯಿಲ್ ಹಾಕ್ಬಿಟ್ಟು ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಯಿಲ್ ಬಿಟ್ಕೋಬೇಕಂತಲ್ಲ. ಸೊ ಫಸ್ಟು ಆಯಿಲ್ನ ಹಾಕ್ಬಿಟ್ಟು ಮಟನ್ ಹಾಕಿ ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಮಟನ್ನು ಹಸಿ ವಾಸನೆ ಎಲ್ಲ ಹೊಟ್ಟೋಗಬೇಕು, ಆ ಥರ ಬೇಯಿಸ್ಬೇಕು ಮಟನ್ನ. ಸೊ ನಿಮಗೆ ನಾರ್ಮಲಾಗಿ ತುಂಬ ಜನ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಾವು ಸುಮ್ಮನೆ ಆ ಥರ ಹೇಗೆ ಮಾಡ್ತಾರೆ, ನಮ್ಮಮ್ಮ ಮಾಡ್ತಿರೋದಲ್ವ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಸ್ವಲ್ಪ ಕ್ಯಾಪ್ಚ್ ಮಾಡಿಕೊಂಡೆ ಅಷ್ಟೇ. ಮತ್ತು ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಬಿಟ್ಟು. ಸೊ ಅದಕ್ಕೆ ಐಫೋನ್ ಬೇರೆ ತೊಗೊಂಡ್ವಿ, ಹೊಸ ಫೋನ್ ಬೇರೆ ತೊಗೊಂಡ್ವಲ್ಲ. ಕ್ಯಾಮ್ರಾ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ ಐಫೋನ್ 15 ತೊಗೊಂಡಿದ್ದು ನಾವು. ಸೊ ನಮ್ಮದು ಡ್ರೀಮ್ ಇತ್ತು, ಹೆಂಗೋ ತಗೊಂಡ್ವಿ. ನಮ್ಮಮ್ಮ ನೋಡಿ ಕುಕ್ಕಿಂಗ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು, ನಾನೆಲ್ಲ ಆಲ್ರೆಡಿ ಮಸಾಲೆ ಹಾಕ್ಕೊಂಡಿದ್ದೆ. 1.5 ಚಮಚ ಏನೋ ಖಾರದ ಪುಡಿ ಹಾಕಿದ್ರು. ಮಟನ್ ಸಾಂಬಾರಿಗೆ ಖಾರ ಇದ್ರೇ ಚೆಂದ. ಸೊ 1.5 ಸ್ಪೂನ್ ಏನೋ ಖಾರದ ಪುಡಿ ಹಾಕ್ಕೊಂಡ್ರು. ನೆಕ್ಸ್ಟ್ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೋಬೇಕು. ಸೊ ರುಬ್ಕೊಂಡಿದ್ವಿ ನಾವು ಮಸಾಲೆ ಆಲ್ರೆಡಿ ನಿಮ್ಗೆ ತೋರಿಸಿದ್ನಲ್ಲ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಬೇಕು. ಅದು ಫ್ರೈ ಆಗಬೇಕು ನೋಡಿ, ಆ ಥರ ನೀರು ಬಿಟ್ಕೋಬೇಕು ಮಟನಲ್ಲಿ. ಅದಾದಮೇಲೆ ಮಟನ್ ಅದು ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಂಗೆ ಗಟ್ಟಿಯಾಗಿಯೇ ತಿರ್ಗಿಸ್ಕೋಬೇಕು ಹಾಕ್ಕೊಂಡು. ಆಮೇಲೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು. ನಮಗೆ ಜಾಸ್ತಿನೇ ಹಾಕ್ಕೊತಿದ್ದೀವಿ, ಯಾಕೆಂದರೆ ಮಟನ್ ಸಾಂಬಾರು ಸ್ವಲ್ಪ ನೀರಂಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗಟ್ಟಿಯಾಗಿದ್ದರೂ ಚೆನ್ನಾಗಿರುತ್ತೆ, ಬಟ್ ನಮ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ, ಯಾಕೆಂದರೆ ನಾವು ಮುದ್ದೆ ಮತ್ತು ರೊಟ್ಟಿ ಎಲ್ಲ ತಿಂತೀವಲ್ಲ. ಸೊ ಅದಕ್ಕೆ ಸ್ವಲ್ಪ ತೆಳುವಾಗೇ ಇರಬೇಕು ಸಾಂಬಾರು. ನೀವು ಚಪಾತಿ ಆ ಥರ ಎಲ್ಲರ ಜೊತೆಲೂ ತಿನ್ಬೋದು, ಬಟ್ ನಮಗೆ ರೊಟ್ಟಿ ಮುದ್ದೆ ಇರುತ್ತೆ. ಮತ್ತು ಅಮ್ಮ ಮಾರ್ನಿಂಗ್ ಟಿಫನ್ಗೆ ಅದನ್ನೇ ಕರ್ಕೊಂಡು ಹೋಗ್ತಾರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗೇ ಮಾಡಿತ್ತು. ನೀವು ಹೇಗೆ